ಹುಕ್ಕೇರಿ ತಾಲೂಕಿನ ಕೊಟಬಾಗಿಯಲ್ಲಿ ಇಂದು ಸಾವಿತ್ರಿಬಾಯಿ ಫುಲೆ ಹಾಗೂ ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ ಅತಿ ವಿಶಿಷ್ಟ ಹಾಗೂ ವಿಜೃಂಭಣೆಯಿಂದ ಜರುಗಿತು. ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಮತ್ತು ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಸಂತೋಷ್ ದೊಡ್ಮನಿ ಸಾವಿತ್ರಿಬಾಯಿ ಫುಲೆ ಮತ್ತು ಸ್ವಾಮಿ ವಿವೇಕಾನಂದರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಇತಿಹಾಸದ ವಿವರವನ್ನು ಸವಿಸ್ತಾರವಾಗಿ ಮನ ಮುಟ್ಟುವ ಹಾಗೆ ನೀಡಿದರು. ತದನಂತರ ನ್ಯಾಯವಾದಿಗಳಿಗೆ, ಮಹಿಳಾ ಮುಖಂಡರಿಗೆ ಮತ್ತು ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ದಿವ್ಯ ಸಾನ್ನಿಧ್ಯ ಶ್ರೀ ಶರಣಬಸವದೇವರು, ಉದ್ಘಾಟನೆ ಶ್ರೀ ಬಸವರಾಜ್ ರಾಯವಗೋಳ್, ಅಧ್ಯಕ್ಷತೆ ಶ್ರೀ ಸುರೇಶ್ ತಳವಾರ್, ಉಪನ್ಯಾಸಕರು ಶ್ರೀ ಸಂತೋಷ್ ದೊಡ್ಮನಿ, ಶ್ರೀ ಬಸವರಾಜ್ ಬೂಸಾರಿ, ಮಲ್ಲೇಶ್ ಚವ್ಲಾ, ಶ್ರೀಕಾಂತ್ ತಳವಾರ್, ಉದಯ್ ಹುಕ್ಕೇರಿ, ಸಿದ್ರಾಯಿ ಮೇತ್ರಿ, ಎಚ್.ಎ. ಮಾಹುತ್, ರಾಜೇಂದ್ರ ಮೋಸಿ, ಶಿವಾನಂದ್ ಮರಿನಾಯಿಕ್, ದೀಪಕ್ ವೀರಮುಖ, ಸದಾಶಿವ್ ಕಾಂಬ್ಳೆ, ಸಂತೋಷ್ ಘಸ್ತಿ, ಅಕ್ಷಯ್ ವೀರಮುಖ, ಬಾಳಾಸಾಹೇಬ್ ಕೋಳಿ, ಶಂಕರ್ ತಿಪ್ಪನಾಯಕ್, ಮುತ್ತು ಕಾಂಬ್ಳೆ, ರೋಹಿತ್ ತಳವಾರ್, ಮುತ್ತೇಶ್ ವಿಜಯನ್ನವರ್, ಮಂಜುನಾಥ್ ಕಾಮತ್, ಗೋಪಾಲ್ ಕಾಳೆ, ಬಾಳೇಶ್ ಮಾಳ್ಗೆ, ವಿನೋದ್ ಮಾಳ್ಗೆ, ರಾಜು ಮಾಳ್ಗೆ, ಅಮರ್ ಶಿಂಗೆ, ಪಾಂಡು ಶಿಂಗೆ, ಕಾಡಪ್ಪ ಹರಿಜನ್, ಕುಮಾರ್ ಹರಿಜನ್, ರಮೇಶ್ ತಳವಾರ್, ಶಿವು ಕಣಗಲಿ, ಚಂದ್ರು ಛಲವಾದಿ, ಜಗದೀಶ್ ಕಾಮತ್, ಮನೋಜ್ ನೂಲಿ, ಸುಶೀಲ್ ಹತ್ತರ್ಗಿ, ಯಲ್ಲಪ್ಪ ಡಫ್ರಿ, ಅನ್ನಪ್ಪ ಖಾತೆದಾರ್, ಗುರುನಾಥ್ ಶಿಂದೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ರಮೇಶ್ ತಳವಾರ್, RK22 ನ್ಯೂಸ್ ಕನ್ನಡ. ವ್ಯಾಸಂಗ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಅವಕಾಶ ಸಿಗದಿರೋ ಕಾಲಘಟ್ಟಕ್ಕೆ ಅದಕ್ಕೆ ಅವಕಾಶ ಬೇಕಂತ ಹೇಳಿ ಅವರಿಗೆ ಎಲ್ಲ ಬಗೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ರಾಜಾದಿರಾಜ ಶಾಹು ಮಹಾರಾಜ ಅಂತಕ್ಕಂಥ ಸಾಲನ್ನು ತಿಳಿದ್ದೇವೆ. ಅಂತ ಶಾಹು ಮಹಾರಾಜರ ಪಾದಗಳಿಗೆ ಕ್ರಾಂತಿಕಾರಿ ಜೈ ಭೀಮ್ ಸಲ್ಲಿಸುತ್ತಾ 1830ರ ಕಾಲಘಟ್ಟಕ್ಕೆ ದೊಡ್ಡ ಕ್ರಾಂತಿ ಮಾಡಿರ್ತಕ್ಕಂಥ ಅತ್ಯಂತ ಧೀಮಂತ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರ ಪಾದಗಳಿಗೆ ಕ್ರಾಂತಿಕಾರಿ ಜೈ ಭೀಮ್ ಸಲ್ಲಿಸುತ್ತಾ 1751ರಿಂದ 1799ರ ಕಾಲಘಟ್ಟಕ್ಕೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4 ಆಂಗ್ಲ ಮೈಸೂರು ಯುದ್ಧ ಮಾಡುವ ಮುಖಾಂತರ ಬ್ರಿಟಿಷರಿಗೆ ಭಯಪಡಿಸಿರ್ತಕ್ಕಂಥ ಸುಲ್ತಾನ್ ಫತೆ ಅಲಿ ಖಾನ್ ಸಾಹೇಬ್ ಉರ್ಫ್ ಟಿಪ್ಪು ಸುಲ್ತಾನ್ರ ಪಾದಗಳಿಗೆ ಕ್ರಾಂತಿಕಾರಿ ಜೈ ಭೀಮ್ ಸಲ್ಲಿಸುತ್ತಾ ಯಥಾವತ್ತಾಗಿ ವಿಶ್ವರತ್ನ, ಭಾರತ ರತ್ನ, ಮಹಾಮಾನವ, ಪ್ರಜ್ಞಾ ಸೂರ್ಯ, ದಮನಿತರ ಧ್ವನಿ, ಶೋಷಿತರ ಬಾಳಿನ ಬೆಳಕು, ಸಮ ಸಮಾಜದ ಪರಿಕಲ್ಪನಾಕಾರ, 19ನೇ ಶತಮಾನದ ಹರಿಕಾರ, ರಾಷ್ಟ್ರ ಕಂಡ ಶ್ರೇಷ್ಠ ನಾಯಕ, ಮಾನವೀಯ ಮೌಲ್ಯಗಳ ಸಾಹುಕಾರ, ಅರ್ಥಶಾಸ್ತ್ರಜ್ಞ, ರಾಜಕೀಯ ತಜ್ಞ, ಇತಿಹಾಸ ತಜ್ಞ, ಭೂಗೋಳ ಶಾಸ್ತ್ರಜ್ಞ, ಮನುಕುಲ ಶಾಸ್ತ್ರಜ್ಞ, ಅಖಂಡ ಜಗತ್ತು ಮೆಚ್ಚಿರ್ತಕ್ಕಂಥ ಮಗ, 193 ರಾಷ್ಟ್ರ ಸೆಲ್ಯೂಟ್ ಹೊಡುವುದು. ಹೌದಪ್ಪ, ಜ್ಞಾನಿ ಅಂದ್ರೆ ನೀನು, ವಿವೇಕ ಅಂದ್ರೆ ನೀನು, ಅರಿವು ಅಂದ್ರೆ ನೀನು, ಪರಾಮರ್ಶೆ ಅಂದ್ರೆ ನೀನು. ನಿನ್ನ ಬಿಟ್ಟು ಜಗತ್ತಿನಲ್ಲಿ ಮತ್ತಾರಿಗೂ ಕೂಡ ಈ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. BA, MA, PhD, DSc, ಡಿಲೀಟು, LLD, LLB, ಬಾರ್ ಅಂಡ್ ಲಾ ಅಂತಕ್ಕಂಥ 32 ಕೋರ್ಸ್ ಮುಗಿಸುವ ಮುಖಾಂತರ 140 ಕೋಟಿ ಭಾರತೀಯರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ನನ್ನಪ್ಪ ಭಾರತ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಕ್ರಾಂತಿಕಾರಿ ಜೈ ಭೀಮ್ ಸಲ್ಲಿಸುತ್ತಾ ನನ್ನ ಮಾತು. ಕೊಟಬಾಗಿ ಗ್ರಾಮದಲ್ಲಿ ಅಕ್ಷರವಾದ ಅವ್ವ ನಮ್ಮೆಲ್ಲರಿಗೂ ಶಿಕ್ಷಣವನ್ನು ಒದಗಿಸಿಕೊಟ್ಟಂಥ ಸಾವಿತ್ರಿಬಾಯಿ ಫುಲೆಯವರ ಜಯಂತಿ ಹಾಗೂ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯನ್ನು ಇವತ್ತು ನಾವು ಕೊಟಬಾಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದಂಥ ರಾಯಗೋಳ್ ಸರ್ ಅವರು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ಬಸವಶ್ರೀಗಳು ಬೆಳವಿ ಹಾಗೂ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಸಂತೋಷ್ ದೊಡ್ಮನಿಯವರು ಆಗಮಿಸಿ ನಮ್ಮೆಲ್ಲ ಜನರನ್ನು ಉದ್ದೇಶಿಸಿ ಬಹಳ ಒಳ್ಳೆಯ ವಿಚಾರಗಳನ್ನು ಹಂಚಿದ್ದಾರೆ. ಜೊತೆಗೆ ಸಾವಿತ್ರಿಬಾಯಿ ಫುಲೆಯವರ ಬಗ್ಗೆ ಆಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಆಗಿರ್ಬೋದು, ನಮ್ಮ ಎಷ್ಟೋ ಜನರಿಗೆ ಅವ್ರ ಬಗ್ಗೆ ಮಾಹಿತಿ ಇದ್ದಿರಲಿಲ್ಲ. ಆ ವಿಚಾರಗಳನ್ನು ನಮ್ಮ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಕೊಟಬಾಗಿ ಗ್ರಾಮದಾಗ ಆಗಿದೆ. ಇದರ ಜೊತೆಗೇ ಮುಂಬರುವ ದಿನಗಳಲ್ಲಿ ಹುಕ್ಕೇರಿಯಲ್ಲಿ ನಾವು ಈಗಾಗಲೇ ಪ್ರತಿಷ್ಠಾಪಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸಹಿತ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆ ಕಾರ್ಯಕ್ರಮ ಡೇಟವನ್ನು ನಿಗದಿಪಡಿಸಿಕೊಂಡು ಈ ಕೊಟಬಾಗಿ ಗ್ರಾಮಕ್ಕೆ ಬಂದಂಥ ಜನರಿಗೆ ಆ ಹುಕ್ಕೇರಿಯಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಘಾಟನೆ ಏನು ಇಟ್ಕೊಂಡೇವು ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪದೇ ಬರಬೇಕು ಹಾಗೂ ಆ ಕಾರ್ಯಕ್ರಮವನ್ನು ಸಹಿತ ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ಈ ಕಾರ್ಯಕ್ರಮದ ಮುಖಾಂತರ ಜನರಿಗೆಲ್ಲ ಸಹಿತ ನಾವು ಆ ವಿಚಾರವನ್ನು ತಿಳಿಸುವ ಕೆಲಸ ಮಾಡಿದ್ವಿ. Yeah.
ಸಮಾಜದಲ್ಲಿ ನಡೀತಿರ್ತಕ್ಕಂಥ ದೌರ್ಜನ್ಯ ಆಗಲಿ, ಶೋಷಣೆಗಳನ್ನಾಗಲಿ ನಮ್ಮ ಮಾಧ್ಯಮಗಳ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕರ್ತ ಬಂಧುಗಳಿಗೆ ಇದೀಗ ಗೌರವ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಸನ್ಮಾನವನ್ನು ನೆರವೇರಿಸಿದ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಶ್ರೀಮತಿ ನೀಲವ ಇದು ಸತ್ಕಾರದ ಕೊನೆಯ ಹಂತ. ಗ್ರಾಮ ಪಂಚಾಯತಿ ಸದಸ್ಯರಿಗೆ ಈ ಧನ್ಯವಾದಗಳನ್ನ ಅರ್ಪಣೆಯನ್ನ ಮಾಡ್ತಾ ಇದ್ದೀವಿ. ನಿರ್ದೇಶಕರು ಸಮಾಜ ಕಾರ್ಯಕ್ರಮದ ಮೂಲಕ ಪುಲೆ ನಮ್ಗೆ ಯಾಕೆ ಮುಖ್ಯ ಕಾಳ ಅಂದ್ರ ಇವತ್ತು ಬಹಳ ಮಂದಿ ಹೆಣ್ಮಕ್ಳು ಬಗಲಾಗ ಹೆನಿಟಿ ಬ್ಯಾಗ್ ಹಾಕೊಂಡು ಚಲೋತ್ನಂಗ ಹೆನಿಟಿ ಬ್ಯಾಗ್ ಹಾಕೊಂಡು ಚಲೋ ಚೂಡಿದಾರ ಹಾಕೊಂಡು ಚಲೋ ಸೀರೆ ಉಟ್ಕೊಂಡು ಸರ್ಕಾರಿ ಆಫೀಸ್ಗಳಲ್ಲಿ ಹೋಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕುಂತು ಪೆನ್ ತಗೊಂಡು ಸಹಿ ಮಾಡ್ತೀರಿ ಅಂದ್ರ ಅದರ ಮೊದಲನೇ ಶ್ರೇಯಸ್ ಯಾರಿಗೆ ಸಲ್ಬೇಕಂದ್ರ ಸಾವಿತ್ರಿಬಾಯಿ ಪುಲೆಗೆ ಸಲ್ಬೇಕು. ಕೆಲಸ ಮಾಡಿದ್ದ ಹೆಣ್ಮಕ್ಳು ಅವತ್ತ ಆಕಿ ಸಗಣಿ ಮಗಸಿಕೊಂಡು ನಿಮ್ಮ ಸಲುವಾಗಿ, ಕೆಸರು ಏರಿಸಿಕೊಂಡು ನಿಮ್ಮ ಸಲುವಾಗಿ. ದುರಂತ ಅಂದ್ರೆ ಇವತ್ತು ನಮ್ಮ ಹೆಣ್ಮಕ್ಳಿಗೆ ಈ ಮೂಢನಂಬಿಕೆಯ ದೇವಾನು ದೇವತೆಗಳ ನೆನಪಾದಂಗ ಸಾವಿತ್ರಿಬಾಯಿ ಪುಲೆ ನೆನಪಾಗೋದಿಲ್ಲ. ಅದು ಬಹಳ ದೊಡ್ಡ ದುರಂತ. ಅದಕ್ಕೆ ಇವತ್ತು ಈ ನೆಲಮೂಲದ ಹೆಣ್ಣು ಮಕ್ಕಳು ಯಾರನ್ನ ನೆನೆಸಬೇಕಂದ್ರ ಸಾವಿತ್ರಿಬಾಯಿ ಪುಲೆನ ನೆನೆಸಬೇಕು.